ನಟ ದರ್ಶನ್ ಈಗ ಸುಬ್ರಹ್ಮಣ್ಯ ನಗರ ಠಾಣೆಗೆ ಹಾಜರಾಗ್ತಾ ಇರುವಂತದ್ದು ವಿಚಾರಣೆಗೆ. ನೇರ ದೃಶ್ಯಾವಳಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇರಬಹುದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುಬ್ರಹ್ಮಣ್ಯ ನಗರ ಠಾಣೆಗೆ ಈಗ ಹಾಜರಾಗ್ತಾ ಇರುವಂತದ್ದು. ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸ್ನವರು ಇವರಿಗೆ ನೋಟಿಸ್ ಅನ್ನ ನೀಡಿದ್ರು. ಜೆಟ್ಲ್ಯಾಗ್ ನಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 8 ಜನರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಂದು ಈ ಕ್ಷಣ ಸುಬ್ರಹ್ಮಣ್ಯ ನಗರ ಠಾಣೆಗೆ ನಟ ದರ್ಶನ್ ಅವರು ಆಗಮಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತ ನಿಟ್ಟಿನಲ್ಲಿ ಉತ್ತರವನ್ನ ಕೊಡಲು ಏನಾಯಿತು, ಯಾಕೆ ಲೇಟ್ ಆಯಿತು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಮಾಡಲು ಈಗ ಸುಬ್ರಹ್ಮಣ್ಯ ನಗರ ಠಾಣೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಗಮಿಸಿದ್ದಾರೆ. ಜೆಟ್ಲ್ಯಾಗ್ನಲ್ಲಿ ಕಾಟೇರ ಸಕ್ಸಸ್ ಪಾರ್ಟಿ ಮಾಡಿರುವಂಥ ತಂಡ. ಈ ತಂಡದಲ್ಲಿ ಟೋಟಲ್ 8 ಜನರಿಗೆ ನೋಟಿಸ್ ಅನ್ನ ನೀಡಿರುವಂಥದ್ದು. ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್, ಚಿಕ್ಕಣ್ಣ, ರಾಕ್ಲೈನ್ ವೆಂಕಟೇಶ್, ತರುಣ್ ಸುಧೀರ್ ಎಲ್ಲರೂ ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. 8 ಜನರಿಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಅನ್ನು ನೀಡಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದರೆ ಇವತ್ತು ನಟ ದರ್ಶನ್ ಈಗ ಸುಬ್ರಹ್ಮಣ್ಯ ನಗರ ಠಾಣೆಗೆ ಆಗಮಿಸಿರುವಂತಹ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಾ. ಮೊನ್ನೆ ನಡೆದಿರುವಂಥ ಪಾರ್ಟಿ ಇದು. ಆಕ್ಚುಲಿ ಬೆಂಗಳೂರಿನಲ್ಲಿ 1 ಗಂಟೆ ತನಕ ಪಬ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ಹೋಟೆಲ್ ಆಗಲಿ, ಬಾರ್ ಆಗಲಿ ಎಲ್ಲವೂ ಕೂಡ 1 ಗಂಟೆ ಕ್ಲೋಸ್ ಆಗಬೇಕು. ಆದರೆ 3 ಗಂಟೆ ತನಕ ಪಾರ್ಟಿಯನ್ನು ಮಾಡಿದ್ರು. ಈಗ ಎಲ್ಲರೂ ಕೂಡ ನೋಡಿ, ನಟ ದರ್ಶನ್ ಅವರು ಫಸ್ಟ್ ಆಗಮಿಸಿದ್ರು. ಅದಾದ ತಕ್ಷಣ ನೋಡಿ ಗಮನಿಸ್ತಾ ಇರಬಹುದು 8 ಜನರು ಕೂಡ ಬಂದಿದ್ದಾರೆ. ಅಭಿಷೇಕ್, ಅಂಬರೀಶ್, ತರುಣ್ ಸುಧೀರ್, ಡಾಲಿ ಧನಂಜಯ್, ನಟ ಚಿಕ್ಕಣ್ಣ ಎಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ ಸುಬ್ರಹ್ಮಣ್ಯ ನಗರ ಠಾಣೆಗೆ. ನೋಡಿ ಎಲ್ಲರೂ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿಂದನೇ ನೇರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಎಸ್, ಈಗಾಗಲೇ ಗಮನಿಸ್ತಾ ಇರಬಹುದು ನಟ ದರ್ಶನ್ ಆಗಮಿಸಿದ್ದಾರೆ. ನಟ ದರ್ಶನ್ ಆಗಮಿಸ್ತಾ ಇದ್ದಂತೆ ಟೋಟಲ್ ಯಾರಿಗೆಲ್ಲ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈಗ ಬರ್ತಾ ಇರುವಂತದ್ದು ಸುಬ್ರಹ್ಮಣ್ಯ ನಗರ ಠಾಣೆಗೆ ಈಗ ಆಗಮಿಸಿದ್ದಾರೆ. ಈಗ ವಿಚಾರಣೆಗೆ ಈಗ ಹಾಜರಾಗ್ತಾರೆ. ಪೊಲೀಸರು ನೋಟಿಸ್ ಅನ್ನ ನೀಡಿರುವಂತದ್ದು. ಫಸ್ಟ್ ಇವರು ವಿರುದ್ಧ ಕ್ರಮ ಆಗಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತು, ಸಾರ್ವಜನಿಕರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ ಅಂತ ಪ್ರಶ್ನೆ ಮಾಡ್ತು. ಅದಾದ ನಂತರ ಎಚ್ಚೆತ್ತುಕೊಂಡ ಸುಬ್ರಹ್ಮಣ್ಯ ನಗರ ಪೊಲೀಸ್ನವರು 8 ಜನರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಲೇಟ್ ನೈಟ್ ಪಾರ್ಟಿ ಆಗಿದ್ ಯಾಕೆ, ಇದರಲ್ಲಿ ಪೊಲೀಸ್ನವರು ಕೂಡ ಇನ್ವಾಲ್ವ್ ಆಗಿದ್ರ, ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿರುವಂತದ್ದು. ಅವರು ಕೂಡ ಹಾಜರಾಗಬೇಕು. ಈಗ ಟೋಟಲ್ ಈಗ ಸೆಲೆಬ್ರಿಟಿಗಳಂತ ಇದಾರಲ್ವಾ 8 ಜನ, ಅವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ದರ್ಶನ್ ಅವರು ಈ ಕಾಟೇರ ಫಿಲ್ಮಿನ ಹೀರೋ. ಸೊ ಕಾಟೇರ ಫಿಲ್ಮ್ ಸಕ್ಸಸ್ ಆದ ನಂತರ ಲೇಟ್ ನೈಟ್ ಪಾರ್ಟಿ ಮಾಡಿದ್ರು. 1 ಗಂಟೆಗೆ ಪಾರ್ಟಿ ಕ್ಲೋಸ್ ಆಗಬೇಕು. ಇಲ್ಲಿ ಪರ್ಮಿಷನ್ ಇರೋದೇ 1 ಗಂಟೆ. ಆದರೆ 3:30 ಗಂಟೆ ತನಕ ಯಾಕೆ ಮಾಡಿದ್ರು? ಪರ್ಮಿಷನ್ ಕೊಟ್ಟಿದ್ದು ಯಾರು, ಯಾಕೆ ಕೊಟ್ಟರು? ಪೊಲೀಸ್ನವರಲ್ಲಿ ತಡಿಲಿಲ್ಲ ಯಾಕೆ? ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಿಲ್ವಾ? ಲೋಕಲಿಟಿ ಪೊಲೀಸ್ನವ್ರು ಯಾಕೆ ಹೋಗಿಲ್ಲ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಖುದ್ದಾಗಿ ಹಾಜರಾಗಬೇಕು ಸ್ಟೇಷನ್ಗೆ, ಖುದ್ದಾಗಿ ಹಾಜರಾಗಬೇಕು, ವಿಚಾರಣೆಗೆ ಸ್ಪಂದಿಸಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಟ ದರ್ಶನ್ ಹಾಗೆ ಕಾಟೇರ ಸಕ್ಸಸ್ ಈ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಆ ನೋಟಿಸ್ ಇಶ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಭಾಗಿಯಾಗುವಂತ ದೃಷ್ಟಿಯಲ್ಲಿ ಈಗ ನಟ ದರ್ಶನ್ ಸುಬ್ರಹ್ಮಣ್ಯ ನಗರ ಠಾಣೆಗೆ ಹಾಜರಾಗಿದ್ದಾರೆ. ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಸುಬ್ರಹ್ಮಣ್ಯ ನಗರ ಸ್ಟೇಷನ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಅಲ್ಲಿ ಏನಾಗ್ತಾ ಇದೆ ಈಗ ವಿಚಾರಣೆಗೆ? ಈಗ ನಟ ದರ್ಶನ್ ಆಗರೆ ಯಾರಿಗೆಲ್ಲ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರೆ 8 ಜನ ಹಾಜರಾಗಿದ್ದಾರೆ. ಎಷ್ಟೊತ್ತಿಗೆ ವಿಚಾರಣೆ ನಡೆಯುತ್ತೆ? ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತ ನಿಕೇಶ್, ಕಳೆದ 3ನೇ ತಾರೀಕು ಅಂದರೆ 3ನೇ ತಾರೀಕು ಜೆಟ್ಲಾಗ್ ನಡಲಿ ಕಾಟೇರ ಸಿನಿಮಾಗೆ ಸಂಬಂಧಪಟ್ಟಂತೆ ಸಕ್ಸಸ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುವಂಥ ಕೆಲಸ ಮಾಡಿದ್ರು. ಅವತ್ತು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿದ್ರು ಸ್ಟಾರ್ ನಟ ಅಂದರೆ ದರ್ಶನ್ ಸೇರಿ ಒಟ್ಟು 8 ಜನರಿಗೆ ನೋಟಿಸ್ ನೀಡುವಂಥ ಕೆಲಸವನ್ನು ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಅಂದರೆ 8ನೇ ತಾರೀಕು ಅವರನ್ನ ವಿಚಾರಣೆಗೆ ಹಾಜರು ಆಗುವಂತೆ 8ನೇ ತಾರೀಕು 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿತ್ತು. ಆದರೆ ದುಬೈನಲ್ಲಿ ಕಾರ್ಯಕ್ರಮವೊಂದು
ಕಾರ್ಯಕ್ರಮವೊಂದರ ನಿಮಿತ್ತ ದರ್ಶನ್ ಮತ್ತು ತಂಡ ಅಂದ್ರೆ ಕಾಟೇರ ಚಿತ್ರತಂಡ ದುಬೈಗೆ ಹೋಗಿರುತ್ತೆ ಹೀಗಾಗಿ ಇಷ್ಟು ದಿನಗಳ ಕಾಲ ಅವರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗೋದಾಗಿ ಸಂಪೂರ್ಣ ಕಾಟೇರ ತಂಡ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಲಾಗಿತ್ತು. ಸದ್ಯಕ್ಕೆ ಇವಾಗ 8 ಜನರು ಕೂಡ ಅಂದ್ರೆ ನಿರ್ದೇಶಕ ಹರಿಕೃಷ್ಣ ಆಗಿರ್ಬೋದು, ಸಂಗೀತ ನಿರ್ದೇಶಕ ಹರಿಕೃಷ್ಣ, ನಿರ್ದೇಶಕ ತರುಣ್ ಸುಧೀರ್, ರಾಕ್ಲೈನ್ ವೆಂಕಟೇಶ್, ಮತ್ತೆ ನಟ ದರ್ಶನ್, ಮತ್ತೆ ಅಭಿಷೇಕ್ ಅಂಬರೀಶ್ ಸೇರಿದಂತೆ ಒಟ್ಟು 8 ಜನರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗಾಗಲೇ ಠಾಣೆ ಮುಂದೆ ಅವರನ್ನು ನೋಡೋದಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಸೇರಿದ್ದಾರೆ. ಅಂದ್ರೆ ಅವತ್ತಿನ ದಿನ ಅಂದ್ರೆ ಕಳೆದ 3ನೇ ತಾರೀಕು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಅಸಲಿಗೆ ಏನೆಲ್ಲ ನಡೆದಿತ್ತು, ಅವತ್ತು ಏನೆಲ್ಲ ಆಯಿತು, ಆರ್ಗನೈಸ್ ಮಾಡಿದ್ದಾರೋ ಅವತ್ತಿನ ಪಾರ್ಟಿ 4 ಗಂಟೆವರೆಗೂ ಕೂಡ ಅಂದ್ರೆ ಬೆಳಗ್ಗೆ 4 ಗಂಟೆವರೆಗೂ ಕೂಡ ಇರೋದಕ್ಕೆ ಕಾರಣ ಏನು, ಇಲ್ಲಿ ಪ್ರಮುಖವಾಗಿ ಈ ಒಂದು ಕೇಸ್ ದಾಖಲಾಗಿದ್ದಕ್ಕೆ ಕಾರಣ ಏನು ಅಂತಂದ್ರೆ ಅವತ್ತು ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಆ ಸ್ಟಾರ್ಗಳೆಲ್ಲರೂ ಕೂಡ ಆ ಒಂದು ಪಬ್ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂಥ ಒಂದಷ್ಟು ಆರೋಪಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂಥ ಸುಬ್ರಹ್ಮಣ್ಯ ನಗರ ಪೊಲೀಸರು ಈಗಾಗಲೇ ಮಾಲೀಕರಾದಂತಹ ಶಶಿರೇಖಾ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ವಿಚಾರಣೆ ವೇಳೆ ದರ್ಶನ್ ಮತ್ತೆ ಈ 8 ಜನ ಏನು ನೋಟಿಸ್ ನೀಡಿದ್ದಾರೆ ಆ ಎಲ್ಲರೂ ಕೂಡ ಆ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಅಂತೇಳಿ ಈಗಾಗಲೇ ಶಶಿರೇಖಾ ಅವರು ಕೂಡ ಮಾಹಿತಿಯನ್ನ ನೀಡಿದ್ರು. ಆ ಒಂದು ಮಾಹಿತಿ ಮೇರೆಗೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಅವರಿಗೆ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ 8 ಜನರು ಕೂಡ ನೋಟಿಸ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆಗೆ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗಾಗಲೇ ಮಲ್ಲೇಶ್ವರಂ ACSP ನೇತೃತ್ವದಲ್ಲಿ ಒಂದು ತನಿಖೆ ನಡೆಸಲಾಗ್ತಿತ್ತು. ಸದ್ಯಕ್ಕೆ ಅವರನ್ನ ತನಿಖಾಧಿಕಾರಿಗಳು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ದಿನ ಅಂದ್ರೆ 3ನೇ ತಾರೀಕು ಏನೆಲ್ಲ ಆಗಿತ್ತು, ಅಸಲಿಗೆ ಇವರಿವರ ರೋಲ್ಗಳೇನು, ಅಲ್ಲಿ ಏನಾದರೂ ಘಟನೆಗಳಾಗಿತ್ತ, ಜೊತೆಗೆ ಅಲ್ಲಿ ಒಂದಷ್ಟು ಬೇರೆ ರೀತಿಯಾದಂತಹ ಆವತ್ತಿನ ದಿನ ಅಸಲಿಗೆ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಂದಲೂ ಕೂಡ ಪ್ರತ್ಯೇಕವಾಗಿ 8 ಜನ ಸ್ಟಾರ್ಗಳನ್ನ ವಿಚಾರಣೆ ಮಾಡಿ ಮಾಹಿತಿಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ನಿಕೇಶ್, ಮಾದೇಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಪೊಲೀಸ್ನವ್ರ ವಿರುದ್ಧನೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಯಾರು ತಪ್ಪಿದೆ ಅಂತ ಹೇಳ್ತಾ ಇರುವಂತದ್ದು. ಪೊಲೀಸ್ನವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ನಿಕೇಶ್, ಈಗಾಗಲೇ ಇಲ್ಲಿ 2 ವಿಚಾರವಾಗಿ ಸಾಕಷ್ಟು ಸದ್ದು ಮಾಡಿತ್ತು ಒಂದು ಪ್ರಕರಣದಲ್ಲಿ. ಅಂದ್ರೆ ಒಂದು, ಅವತ್ತು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ರು, ನೈಟ್ ರೌಂಡ್ಸ್ನ ಅಧಿಕಾರಿಗಳು ಏನ್ ಮಾಡ್ತಿದ್ರು ಅನ್ನೋಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲೇಶ್ವರಂ ACP ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿರ್ತಾರೆ. ಆವತ್ತು ನೈಟ್ ಗಸ್ತಿನಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯ ವಿರುದ್ಧ ಈಗಾಗಲೇ ನೋಟಿಸ್ ಕೊಟ್ಟು ಅವತ್ತು ಏನಾಯ್ತು ಎಲ್ಲವನ್ನೂ ಕೂಡ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನು ಮಾಡಿದ್ರು. ಅವತ್ತು ಒಂದಷ್ಟು ಹೇಳಿಕೆಗಳನ್ನು ಕೂಡ ಅಂದ್ರೆ ಈಗಾಗಲೇ ಒಂದು ರೌಂಡ್ನ ಆ ಒಂದು ದಿನದಕ್ಕೆ ಸಂಬಂಧಪಟ್ಟಂತೆ ಆ ನೈಟ್ ನಲ್ಲಿ ಯಾಕೆ ಈ ರೀತಿ ಆದ್ರೂ ಕೂಡ ನಿರ್ಲಕ್ಷ್ಯ ವಹಿಸಲಾಗಿತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ACP ಅವರು ಕೂಡ ಸಿಬ್ಬಂದಿಯನ್ನ ಅಂದ್ರೆ ಸುಬ್ರಹ್ಮಣ್ಯ ನಗರ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವತ್ತಿನ ದಿನದ CCTV ಸಮೇತ ಎಲ್ಲವನ್ನು ಕೂಡ ACP ಮುಂದೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ. ಜೊತೆಗೆ ಈಗಾಗಲೇ ನಾರ್ತ್ DCP ಕೂಡ ಸೈದುಲ್ ಅದಾವತ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಏನಾದರೂ ಕಂಡು ಬಂದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೇನೆ ಅಂತೇಳಿ ಈಗಾಗಲೇ ಹೇಳಿಕೆ ನೀಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆ ಒಂದು ದಿನ ಏನೆಲ್ಲ ಘಟನೆ ಆಗಿತ್ತು, ಈಗಾಗಲೇ ಪೊಲೀಸ್ ಸಿಬ್ಬಂದಿ ಮಾಹಿತಿ ನೀಡುವಂತ ಪ್ರಕಾರ ಸುಮಾರು 1 ಗಂಟೆ 15 ನಿಮಿಷಕ್ಕೆ ಎಕ್ಸಾಕ್ಟ್ಲಿ ಜೆಟ್ಲಾಕ್ ಬಾರ್ ಅನ್ನ ನಾವು ಕ್ಲೋಸ್ ಮಾಡಿರ್ತೇವೆ. ಆದ್ರೆ ಸಿನಿಮಾ ಒಂದರ ಮಾತುಕತೆ ವಿಚಾರವಾಗಿ ಇವರು ಪರ್ಸನಲ್ ಆಗಿ ಮಾತಾಡಬೇಕು ಅಂದ್ರೆ ಈಗ ಶಶಿರೇಖಾ ಮಾಲೀಕರೇನಿದ್ದಾರೆ, ಜೊತೆಗೆ ಜೆಟ್ಲಾಗ್ಲ ಮಾಲೀಕರು ಮತ್ತು ದರ್ಶನ್ ಇಬ್ರು ಕೂಡ ಕುಟುಂಬ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಹೀಗಾಗಿ ನಮಗೆ ಪ್ರವೇಶ ಬೇಕಂತೇಳಿ ಅವತ್ತಿನ ನೈಟ್ ರೌಂಡ್ಸ್ ಇದ್ದಂತ ಅಧಿಕಾರಿಗಳಿಗೆ ದರ್ಶನ್ ಆಗಿರ್ಬೋದು ಮತ್ತೆ ಜೆಟ್ಲಾಗ್ನ ಮಾಲೀಕರು ಹೇಳಿರುವಂತ ಮಾತಾಗಿತ್ತು ಅಂತೇಳಿ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಹಿರಿಯ ಅಧಿಕಾರಿ ಅಂದ್ರೆ ACPಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಸದ್ಯಕ್ಕೆ ಒಂದು ಪೊಲೀಸ್ ಸಿಬ್ಬಂದಿ ನೀಡಿರುವಂತ ಮಾಹಿತಿ ಅಂದ್ರೆ ACP ಅಧಿಕಾರಿಗಳು ಈಗಾಗಲೇ ಪೊಲೀಸ್ ಸಿಬ್ಬಂದಿ ಸುಬ್ರಹ್ಮಣ್ಯ ನಗರ ಪೊಲೀಸರನ್ನ ಏನು ವಿಚಾರಣೆ ನಡೆಸಿದ್ರೆ ಆ ಒಂದು ಹೇಳಿಕೆಯನ್ನ ದಾಖಲಿಸಿಕೊಂಡು ತನಿಖಾ ವಿಚಾರವಾಗಿ ಅಂದ್ರೆ ಸಿಬ್ಬಂದಿ ವಿರುದ್ಧ ಇಲಾಖಾ ತನಿಖೆ ನಡೀತಿದೆ. ಮತ್ತೊಂದು ಕಡೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ 4 ಗಂಟೆವರೆಗೂ ಕೂಡ ಏನ್ ಮಾಡಿದ್ರು ಆ ಒಂದು ಜೆಟ್ಲಾಕ್ ಬಾರ್ ನಲ್ಲಿ ಯಾಕೆ ಅಷ್ಟೊಂದು ತಡವಾಗಿ ಹೋದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ಈಗ 8 ಸ್ಟಾರ್ಗಳನ್ನು ಕೂಡ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ನಿಕೇಶ್, ಮಾದೇಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ಒಂದು ಆಮ್ಲೆಟ್ ಅಂಗಡಿ ಈಗ ಇಟ್ಕೊಂಡಿದ್ರೆ ಆ ಸಮಯ ನಿಗದಿ ಆದ್ಮೇಲೆ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಬಂದ್ ಮಾಡಿಸ್ತಾರೆ ಆಮ್ಲೆಟ್ ಅಂಗಡಿನ. ಆದ್ರೆ ಈಗ ಸೆಲೆಬ್ರಿಟಿಗಳು ಇಂತಹ ಒಂದು ಪಬ್ಬೋ ಬಾರೋ ಅಥವಾ ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿ ಮಾಡಿದ್ರೆ 3 ಗಂಟೆ ತನಕನೂ ಬಿಡ್ತಾರಂತ ಹೇಳಿದ್ರೆ ಇದೇ ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ರ ಮೇಲೆ ಅದಕ್ಕೆ ಇಂಪ್ಯಾಕ್ಟ್ ಆಗಿರುವಂತದ್ದು. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ, ಸಾರ್ವಜನಿಕನಿಗೆ ಒಂದು ನ್ಯಾಯ ಅಂತ ಪೊಲೀಸರು ಈ ದ್ವಂದ್ವ ನಿಲುವು ಯಾಕಂತ ಪೊಲೀಸ್ನವರದು?
ಖಂಡಿತವಾಗ್ಲೂ ನಿಕೇಶ್, ಯಾಕಂದ್ರೆ ಸಾಕಷ್ಟು ಕಡೆ ನಾವು ನೋಡಿರ್ಬೋದು, ಒಂದಷ್ಟು ಪ್ರಕರಣಗಳು ಕೂಡ ಕಂಡಿದ್ದೀವಿ. ಬೇರೆ ಬೇರೆ ಕಡೆ ಸಾಮಾನ್ಯವಾಗಿ ಓಡಾಡುವಂಥ ಸಂದರ್ಭದಲ್ಲೂ ಕೂಡ ನೈಟ್ ರೌಂಡ್ಸ್ ಇದ್ದಾಗ ನಾವು ಕೂಡ ಓಡಾಡ್ತಿರ್ತೀವಿ. ನೈಟ್ ಯಾರೆಲ್ಲ ಟ್ರಾವೆಲ್ ಮಾಡ್ತೀರಾ ಅಂಥವ್ರಿಗೂ ಕೂಡ ಕಣ್ಣಿಗೆ ಒಂದಷ್ಟು ಈ ರೀತಿಯಾದಂಥ ದೃಶ್ಯಗಳು ಕಂಡು ಬಂದಿರುತ್ತೆ. ಅಂದರೆ ರಸ್ತೆ ಬದಿ ಹಾಕಿರುವಂಥ ಒಂದಷ್ಟು ಅಂಗಡಿಗಳಾಗಿರ್ಬೋದು, ಬೇರೆ ಬೇರೆ ಅಂಗಡಿಗಳಿಗೆ ಶಾಪ್ಗಳನ್ನು ಆಗಿರ್ಬೋದು, ರಾತ್ರಿ 12:30 1 ಗಂಟೆ ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂಥ ಕೆಲಸವನ್ನ ಆಯಾ ಬೀಟಿನ ಅಂದರೆ ಆಯಾ ಠಾಣಾ ಸಿಬ್ಬಂದಿ ಮಾಡಿರ್ತಾರೆ. ಆದರೆ ಈ ಒಂದು ಘಟನೆಯಲ್ಲಿ ನಿಜಕ್ಕೂ ಕೂಡ ಪೊಲೀಸರ ನಿರ್ಲಕ್ಷ್ಯ ವಹಿಸಲಾಗಿದೆ. ಸೆಲೆಬ್ರಿಟಿಗಳಿಗೂ ಒಂದು ನ್ಯಾಯ ಮತ್ತೆ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಎಂಬಂತೆ ಪೊಲೀಸರು ಇಲ್ಲಿ ನಡೆದುಕೊಂಡಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಅದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಅನ್ನ ಬ್ರೇಕ್ ಮಾಡುವಂತ ಕೆಲಸ ಮಾಡಿದ್ರು. ಆ ಒಂದು ವಿಚಾರವಾಗಿ ಈಗಾಗಲೇ ಇಲಾಖಾ ತನಿಖೆ ಕೂಡ ನಡೀತಿದೆ. ಅಂದ್ರೆ ಈಗಾಗಲೇ ACP ಅವರು ಕೂಡ ಮಲ್ಲೇಶ್ವರಂ ACP ಅವರ ನೇತೃತ್ವದಲ್ಲಿ ಈ ಒಂದು ಇಲಾಖಾ ತನಿಖೆ ನಡೆಸಲಾಗ್ತಿದೆ. ಆ ಒಟ್ಟು 8 ಜನರಿಗೆ 4 ಜನ ಕಾನ್ಸ್ಟೇಬಲ್ಗಳು ಮತ್ತು ಅವತ್ತು ನೈಟ್ ರೌಂಡ್ಸ್ ನಲ್ಲಿ ಇದ್ದಂತಹ SIಗೆ ನೋಟಿಸ್ ನೀಡುವಂತ ಕೆಲಸವನ್ನ ACP ಮಾಡಿದ್ರು. ಆ ಒಂದು ಇಲಾಖಾ ತನಿಖೆಯಲ್ಲಿ ಈಗಾಗಲೇ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಏನಾದರೂ ಕಂಡು ಬಂದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ನಿಕೇಶ್, ಇನ್ನೊಂದು ಮಾದೇಶ್, ಈಗ ಇಲ್ಲಿ ನಾವು ಗಮನಿಸುವ ಪ್ರಕಾರ ಎಲ್ಲರೂ ಕೂಡ ನಟರೇ ಇದ್ದಾರೆ. ಇದರಲ್ಲಿ ಯಾರು ಕೂಡ ನಟಿಯರು ಭಾಗಿಯಾಗಿಲ್ವಾ ಹಾಗಾದ್ರೆ, ಅಥವಾ ಇನ್ನೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರಾ? ತಡರಾತ್ರಿ ಪಾರ್ಟಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಆಗಮಿಸಿದ್ದಾರೆ ನಟ ದರ್ಶನ್ ಸೇರಿದಂತೆ ಕಾಟೇರ ತಂಡ. ಹರಿಕೃಷ್ಣ, ಡಾಲಿ ಧನಂಜಯ್, ಚಿಕ್ಕಣ್ಣ ಹಾಗೆ ರಾಕ್ ಲೈನ್ ವೆಂಕಟೇಶ್ ಅವರು, ತರುಣ್ ಸುಧೀರ್ ಹಾಗೆ ಅಭಿಷೇಕ್ ಅಂಬರೀಶ್, ನೀನಾಸಂ ಸತೀಶ್ ಹಾಜರಾಗಿರುವಂಥದ್ದು. ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟರು. ಕಾಟೇರ ಪಾರ್ಟಿ ಸಕ್ಸಸ್ ಆದಮೇಲೆ ಈ ಒಂದು ಪಾರ್ಟಿಯನ್ನು ಮಾಡಿರುವಂಥದ್ದು ಕಾಟೇರ ತಂಡ. ಈ ತಂಡದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಆ ನಟರಿಗೆಲ್ಲ ನೋಟಿಸನ್ನ ನೀಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ 8 ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ, ಲೇಟ್ ನೈಟ್ ತನಕ ಇದ್ದಾರೆ ಅಂತ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಭಿಷೇಕ್ ಅಂಬರೀಶ್, ಚಿಕ್ಕಣ್ಣ, ರಾಕ್ಲೈನ್ ವೆಂಕಟೇಶ್ ಹಾಗೆ ತರುಣ್ ಸುಧೀರ್, ಡಾಲಿ ಧನಂಜಯ್, ಸತೀಶ್ ಎಲ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಈಗ ಅವರೀಗ ಹಾಜರಾಗಿದ್ದಾರೆ. ಹಾಗಾದ್ರೆ ನಟರಿಗೆ ಈಗ ಸಂಕಷ್ಟ ತಂದಿರುವಂಥದ್ದು. ಒಂದ್ ಕಡೆ ಕಾಟೇರ ಚಿತ್ರ ಸಕ್ಸಸ್ ಆಯಿತು, ಸಕ್ಸಸ್ಫುಲ್ ಆದಮೇಲೆ ಪಾರ್ಟಿಯನ್ನ ಆಯೋಜನೆ ಮಾಡಿಕೊಂಡ್ರು, ಪಾರ್ಟಿಗೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ 1 ಗಂಟೆ ಒಳಗೆ ಮುಗಿದ್ಬಿಟ್ಟಿದ್ರೆ ಇಷ್ಟೆಲ್ಲ ರಂಪಾಟ ರಾಮಾಯಣ ಆಗ್ತಾ ಇಲ್ಲ ಆಯಿತು. ಆದರೆ 3 ಗಂಟೆ ತನಕ 3:30 ತನಕ ಪಾರ್ಟಿಯನ್ನ ಮಾಡ್ತಾ ಇರುವಂಥದ್ದು ಇದೀಗ ಸಂಕಷ್ಟಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಕೂಡ ಮೂಡಿ ಬಂತು, ಯಾಕೆ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯ, ಹಾಗಾದ್ರೆ ನಾವು ಮಾಡಿದ್ರೆ ಪೊಲೀಸರು ಸುಮ್ಮನೆ ಬಿಡ್ತಿದ್ರಾ ಅಂತ ಕೇಳ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತು. ಅದಾದ ತಕ್ಷಣ ಸುಬ್ರಹ್ಮಣ್ಯ ನಗರ ಪೊಲೀಸರು ಎಚ್ಚೆತ್ತುಕೊಂಡ್ರು, ನೋಟಿಸ್ ಅನ್ನ ಕೊಟ್ಟರು ಸೆಲೆಬ್ರಿಟಿಗಳಿಗೆ. 8 ಜನ ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನ ಕೊಟ್ಟರು. ಈ ಒಂದು ನೋಟಿಸ್ ಅಲ್ಲಿ ಪ್ರಮುಖವಾಗಿ ಇರುವಂತದ್ದು ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್, ಚಿಕ್ಕಣ್ಣ, ರಾಕ್ಲೈನ್ ಎಲ್ಲರೂ ಕೂಡ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸ್ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಈಗ ಹಾಜರಾಗಿದ್ದಾರೆ.